ಜುಲೈ 30ರಂದು ಬಾಲಕ ನಿಶ್ಚಿತ್ ಕಿಡ್ನಾಪ್ ಮತ್ತು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ವಿಧಾನಸಭೆಯಲ್ಲಿ ಪ್ರಕರಣದ ಬಗ್ಗೆ ಸತೀಶ್ ರೆಡ್ಡಿ ಪ್ರಸ್ತಾಪಿಸಿದ್ದಾರೆ. ಗುರುಮೂರ್ತಿ ಡ್ರೈವ್ ಯು ಆಪ್ನಲ್ಲಿ ಕಾರನ್ನು ಓಡಿಸ್ತಾ ಇದ್ದ. ಗುರುಮೂರ್ತಿ ನಿಶ್ಚಿತ್ನನ್ನ ಅಪಹರಿಸಿ ಕೊಲೆ ಮಾಡಿದ್ದಾನೆ. ಗುರುಮೂರ್ತಿ ಮೇಲೆ 2020ರಲ್ಲೇನೆ ಪೋಕ್ಸೋ ಕೇಸ್ ಇತ್ತು. ಇನ್ನು ಪೋಕ್ಸೋ ಕೇಸ್ನಿಂದ ಹೇಗೆ ಹೊರಬಂದ ಗೊತ್ತಿಲ್ಲ. ಆನಂತರ ಡ್ರೈವ್ ಯು ಆಪ್ನಲ್ಲಿ ಈತ ಕೆಲಸಕ್ಕೆ ಸೇರ್ತಾನೆ. ಕಳೆದ ತಿಂಗಳು ನಿಶ್ಚಿತನ್ನ ಅಪಹರಿಸಿ ಕೊಲೆ ಮಾಡಿದ್ದಾನೆ ಅನ್ನುವಂತಹ ಮಾಹಿತಿಯನ್ನು ನೀಡಿದ್ದಾರೆ ಸತೀಶ್ ರೆಡ್ಡಿ. ಏನು ಪರಿಶೀಲಿಸದೇನೆ ಗುರುಮೂರ್ತಿಗೆ ಕೆಲಸವನ್ನ ಕೊಟ್ಟಿದ್ದಾರೆ. ಗುರುಮೂರ್ತಿಗೆ ಮರಣದಂಡನೆ ಶಿಕ್ಷೆ ಆಗುವಂತೆ ಕ್ರಮ ವಹಿಸಿ ಅಂತ ಆಗ್ರಹಿಸಿದ್ದಾರೆ. ಜುಲೈ 30ರಂದು ಬಾಲಕ ನಿಶ್ಚಿತ್ ಕಿಡ್ನಾಪ್ ಮತ್ತು ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಸತೀಶ್ ರೆಡ್ಡಿ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದ್ದಾರೆ. ಆ ಬಾಲಕನನ್ನ ಕೊಂದಂತಹ ಗುರುಮೂರ್ತಿ ಡ್ರೈವ್ ಯು ಆಪ್ನಲ್ಲಿ ಕೆಲಸ ಮಾಡ್ತಾ ಇದ್ದ. ಆತನಿಗೆ ಹೇಗೆ ಕೆಲಸ ಕೊಟ್ಟರು ಅನ್ನುವಂತಹ ಮಾಹಿತಿಯನ್ನು ಕೇಳಿದ್ದಾರೆ. 2020ರಲ್ಲಿ ಆತನ ವಿರುದ್ಧವಾಗಿ ಪೋಕ್ಸೋ ಪ್ರಕರಣ ದಾಖಲಾಗಿತ್ತು. ತದನಂತರದಲ್ಲಿ ಆತ ಹೊರಗಡೆ ಬಂದಿದ್ದ. ಈತನಿಗೆ ಹೇಗೆ ಕೆಲಸವನ್ನ ನೀಡಿದ್ರು, ಯಾವುದೇ ಒಂದು ಮಾಹಿತಿಯನ್ನ ಪಡೆಯದೇನೆ ಕೆಲಸಕ್ಕೆ ಸೇರಿಸಿಕೊಳ್ಳಲಾಗಿತ್ತು ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ. ಕಳೆದ ತಿಂಗಳು ನಿಶ್ಚಿತ್ನನ್ನ ಅಪಹರಿಸಿ ಕೊಲೆ ಮಾಡಲಾಗಿತ್ತು. ಅವನು ಎಷ್ಟು ಕ್ರೂರಿ ಅಂತ ಹೇಳಿದ್ರೆ ಆ ಮಗುನ ಸುಟ್ಟು ಹಾಕ್ಬಿಡ್ತಾನೆ ಅಧ್ಯಕ್ಷರೇ. ಅವತ್ತು ಸಂಜೆನೆ 1:30 ಗಂಟೆ ಒಳಗಡೆನೆ ಸುಟ್ಟಾಕಿ ರಾತ್ರಿ 11 ಗಂಟೆಗೆ ಅವನು ಮೆಸೇಜ್ ಮಾಡ್ತಾನೆ. ಬೇರೆ ಒಂದು ನಂಬರಿಂದ, ಯಾವುದೋ ಒಂದು ಕದ್ದಿರೋ ಮೊಬೈಲಿಂದ, ಸಿಮ್ಮಿಂದ ಮೆಸೇಜ್ ಮಾಡ್ತಾನೆ. ನನಗೆ 5 ಲಕ್ಷ ರೂಪಾಯಿ ಹಣ ಕೊಡಬೇಕು, ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮಗುನ ಕೊಂದಾಕ್ತೀನಿ ಅನ್ನೋ ಮಾತನ್ನು ಹೇಳ್ತಾನೆ ಅಧ್ಯಕ್ಷ. ಈ 13 ವರ್ಷದ ಹುಡುಗನನ್ನು ಕರ್ಕೊಂಡು ಹೋಗಿ ಈ ರೀತಿ ಅವರು ಕೊಲೆ ಮಾಡಿ ಹಾಕಿದ್ದಾರೆ ಅಂದಾಗ ಎಂಥವರಿಗೂ ಕೂಡ, ತಂದೆ ತಾಯಿಗಳಿಗೆ ಅಷ್ಟೇ ಅಲ್ಲ, ಕೇಳಿದವರು ನಮ್ಮಂಥವ್ರಿಗೂ ಕೂಡ ಭಾಳ ನೋವಾಗ್ತದೆ. ಬಹುಶಃ ಇಂಥ ಘಟನೆಗಳು ಆಗದಾಗೆ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ. ನಾವು ತಕ್ಷಣ ಪೊಲೀಸ್ನವ್ರು 4 ತಂಡ ರಚನೆ ಮಾಡ್ತಾರೆ. ಅವನನ್ನು ಹಿಡಿಯೋದಕ್ಕೆ ಹೋದಾಗ ಅವ್ರನ್ನ ಪೊಲೀಸ್ನವ್ರನ್ನೇ ಮಾರಕಾಸ್ತ್ರದಿಂದ ಹೊಡೆಯೋಕ್ಕೆ ಹೋಗ್ತಾರೆ. ಅವರು ಗುಂಡಾಕಿ ಅವ್ರನ್ನೆಲ್ಲ ಹಿಡಿದು ಅವ್ರದ್ದೇನು ಪ್ರೊಸೀಜರ್ ಇದೆ ಅದೆಲ್ಲ ಮಾಡಿದ್ದಾರೆ. ಆಪ್ ಸಂಬಂಧಿತ ಉದ್ಯೋಗಿಗಳ ಹಿನ್ನೆಲೆ ಪರಿಶೀಲನೆಗೆ ಆಗ್ರಹವನ್ನ ಮಾಡಲಾಗಿದೆ. ಡ್ರೈವ್ ಯು ಆಪ್ ವಿರುದ್ಧವೂ ಕ್ರಮವನ್ನ ಕೈಗೊಳ್ಳೋದಕ್ಕೆ ಆಗ್ರಹಿಸಲಾಗಿದೆ. ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ಶಾಸಕ ಸತೀಶ್ ರೆಡ್ಡಿ ಆಗ್ರಹಿಸಿದ್ದಾರೆ. ಪರಿಶೀಲಿಸಿ ಕ್ರಮ ವಹಿಸುವುದಾಗಿ ಡಾಕ್ಟರ್ ಪರಮೇಶ್ವರ್ ಅವರು ಭರವಸೆ ನೀಡಿದ್ದಾರೆ. ಇನ್ನು ನಮ್ಮ ಪ್ರತಿನಿಧಿ ಪ್ರಮೋದ್ ಸತೀಶ್ ರೆಡ್ಡಿ ಅವರ ಜೊತೆ ಚಿಟ್ಚಾಟ್ ನಡೆಸಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಸತೀಶ್ ರೆಡ್ಡಿ ಅವರು ಮೊದಲನೇದಾಗಿ ಈ ಹುಳಿಮಾವಿನಲ್ಲಿ ಏನು ಮಾಸ್ಟರ್ ನಿಶ್ಚಿತ್ ಹತ್ಯೆ ಆದರು, ಅದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚರ್ಚೆ ನಡೀತಾ ಇದೆ ಸದನದಲ್ಲಿ. ಈಗ ನೀವು ನಿಮ್ಮ ಕ್ಷೇತ್ರದ ಶಾಸಕರಾಗಿ ತಮ್ಮ ಬೇಡಿಕೆ ಏನಿತ್ತು? ಪದೇ ಪದೇ ಹತ್ಯೆ ಮಾಡಿದಂಥ ವ್ಯಕ್ತಿ ಗುರುಮೂರ್ತಿ ಅಂತ ಆಪಾದಿತ, ಅವನು ಹ್ಯಾಬಿಚುವಲ್ ಅಫೆಂಡರ್ ಅನ್ನುವಂಥ ವಾದ ಇದೆ. ತಾವು ಏನು ಬೇಡಿಕೆ ಇಟ್ಟಿದ್ರಿ? ತುಂಬ ನೋವಿನಿಂದ ನಾನು ಈ ಒಂದು ಗಮನ ಸೆಳೆಯೋ ಕ್ವಶನನ್ನು ನಮ್ಮ ಗೌರವಾನ್ವಿತ ಪರಮೇಶ್ವರ್ ಅವರಿಗೆ ಕೇಳಿದ್ದೆ. ನಿಶ್ಚಿತ್ ಅಂತ 13 ವರ್ಷದ ಮಗುವನ್ನು ನಮ್ಮ ಹುಳಿಮಾವು ಪೊಲೀಸ್ ಲಿಮಿಟಲ್ಲಿ 30ನೇ ತಾರೀಕು 7ನೇ ತಿಂಗಳಲ್ಲಿ ಕಿಡ್ನಾಪ್ ಮಾಡಿ ಸಂಜೆ 7 ಗಂಟೆಗೆ ಮಗುನ ಕಿಡ್ನಾಪ್ ಮಾಡ್ತಾರೆ. 8:30 ಅಷ್ಟೊತ್ತಿಗೆ ಮಗುನ ಮರ್ಡರ್ ಮಾಡಿ ಸುಟ್ಟಾಕ್ಬಿಡ್ತಾರೆ. ಅದೇ ದಿನ ಸಂಜೆ 5 ಗಂಟೆ ಅಷ್ಟೊತ್ತಿಗೆ ಸುಟ್ಟೋಗಿರೋಂಥ ಮಗುವಿನ ಬಾಡಿ ಬನ್ನೇರುಘಟ್ಟ ಕಾಡಿನ ಭಾಗದಲ್ಲಿ ಸಿಗುತ್ತೆ. ಅವ್ನು ನೆಟ್ವರ್ಕ್ ಅಲ್ಲೇ ಓಡಾಡಿರ್ತಾರೆ. ಪೊಲೀಸಲ್ಲಿ ಚೆಕ್ ಮಾಡಿದಾಗ ಸಿಗುತ್ತೆ. ಆ ತಕ್ಷಣ ಅವ್ರ ಪೇರೆಂಟ್ಸ್ಗೆ ಹೇಳಿ ದುಡ್ಡು ಕೊಡಬೇಡಿ ಅಂತೇಳಿ ವಾಪಸ್ ಕರ್ಸ್ಕೊತಾರೆ. ಅವ್ರನ್ನ ಕರ್ಸ್ಕೊಂಡು ಅವನ್ನ ರಾತ್ರಿ 9 ಗಂಟೆ ಅಷ್ಟೊತ್ತಿಗೆ ಹೋಗಿ ಅರೆಸ್ಟ್ ಮಾಡ್ತಾರೆ. ಅವ್ನು ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿದಾಗ ಕಾಲಿಗೆ ಶೂಟ್ ಮಾಡ್ತಾರೆ. ಆದರೆ ಈ ಡ್ರೈವ್ ಆ್ಯಪ್ ಮೂಲಕ ಡ್ರೈವರ್ನ ಏನು ಈ ಮಗುವಿನ ತಂದೆ ತಾಯಿ ಕರ್ಸ್ಕೊಂಡಿರ್ತಾರೆ, ಅವನು ಹಿಂದೆ 2020ರಲ್ಲಿ ಒಂದು ಪೋಸ್ಕೋ ಪ್ರಕರಣದಲ್ಲಿ ಅರೆಸ್ಟ್ ಆಗಿರ್ತಾನೆ. 13 ವರ್ಷದ ಮಗುವನ್ನು ರೇಪ್ ಮಾಡಿ ಜೈಲ್ಗೆ ಹೋಗಿರ್ತಾನೆ. ಅವನು ಹೆಂಗೆ ವಾಪಸ್ ಬಂದ ಅನ್ನೋದೇ ಆಶ್ಚರ್ಯ. ಇದರಲ್ಲಿ ಡ್ರೈವ್ ಆ್ಯಪ್ ಅನ್ನೋ ಒಂದು ಆ್ಯಪು ಏನು ಡ್ರೈವರ್ಸ್ನ ಕಳಿಸ್ಕೊಡುತ್ತೆ ನಮ್ಮ ವೆಹಿಕಲ್ ಓಡಿಸೋದಕ್ಕೆ. ಆ ಆ್ಯಪ್ನವರು ಅವನ್ನ ಪೊಲೀಸ್ ವೆರಿಫಿಕೇಷನ್ ಇಲ್ಲದೆ ಅವನ್ನ ಸೇರಿಸ್ಕೋತಾರೆ. ಅದಾದಮೇಲೆ ಇವನು ಯಾಮಾರಿಸಿ ಆ ಮಗುನ ಪರಿಚಯ ಮಾಡಿಕೊಂಡು ಅವನು ಕಿಡ್ನಾಪ್ ಮಾಡೋವಂಥದ್ದು. ಈ ಪ್ರಕರಣ ಎಷ್ಟು ನೋವನ್ನು ತರ್ತದೆ ಅಂತ ಹೇಳಿದ್ರೆ,
ಆ ಮಗು ಆ ತಂದೆ ತಾಯಿಗೆ ಒಬ್ಬನೇ ಮಗ, ಬೇರೆ ಹೆಣ್ಮಗುನೂ ಇಲ್ಲ, ಯಾವ ಗಂಡು ಮಗುನೂ ಇಲ್ಲ. ಆ ಇಡೀ ಕುಟುಂಬ ಇವತ್ತು ಎಷ್ಟು ನೋವಿನಲ್ಲಿದೆ ಅಂತ ಹೇಳಿದ್ರೆ, ಆ ಮನೆಗೆ ಹೋದಾಗ ನನಗೆ ಅಳು ಬಂತು. ಆ ರೀತಿಯಾದಂಥ ನೋವಿನಲ್ಲಿದೆ. ಅವ್ರು ಕೇಳಿದ ಬೇಡಿಕೆ ಇಷ್ಟೇ, ಆ ಡ್ರೈವ್ ಆ್ಯಪ್ನ ಬ್ಯಾನ್ ಮಾಡಬೇಕು. ಎರಡನೇದು, ಅವ್ರ ಮೇಲೆ ಪೊಲೀಸ್ ಕೇಸ್ ಹಾಕಬೇಕು. ಮತ್ತು ಈ ಪ್ರಕರಣದಲ್ಲಿ ಪಾಲ್ಗೊಂಡಿರೋಂಥ ಈ ಅಪರಾಧಿಗಳಿಗೆ ಮರಣದಂಡನೆ ಶಿಕ್ಷೆ ಆಗಬೇಕು. ಮತ್ತು ವಿಶೇಷ ಕೋರ್ಟ್ನ ರಚನೆ ಮಾಡಬೇಕು ಅಂತೇಳಿ ಅವರು ಪೇರೆಂಟ್ಸು ನನಗೆ ಒತ್ತಾಯ ಮಾಡಿದ್ದಾರೆ. ಅದನ್ನೇ ನಾನು ಗೃಹ ಸಚಿವರು ಕೂಡ ಹೇಳಿದ್ದೇನೆ. ಅವರು ಪಾಸಿಟಿವ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಖಂಡಿತ ಈ ಥರದ್ದು ಆಗಬಾರ್ದು. ಬೆಂಗಳೂರಲ್ಲಿ ಈ ಥರ ಆದರೆ ಕ್ರೈಮ್ ಸಿಟಿ ಆಗಿಬಿಡುತ್ತೆ, ಯಾವ ಕಾರಣಕ್ಕೂ ಇದು ಆಗಬಾರ್ದು ಅನ್ನೋದು ಅವರು ಕೂಡ ಉತ್ತರ ಕೊಟ್ಟಿದ್ದಾರೆ. ಅದರ ಡ್ರೈವ್ ಯು ಅಂತ ಡ್ರೈವರ್ಗಳನ್ನ ಸರ್ವಿಸ್ ಓರಿಯೆಂಟೆಡ್ ಮಾಡುವಂಥ ಆ್ಯಪ್ಗಳಿಗೆ ಸಂಬಂಧಪಟ್ಟಂತೆ ಅದಕ್ಕೆ ಸಂಪೂರ್ಣವಾಗಿ ಪೊಲೀಸ್ ಮಾನಿಟರಿಂಗ್ ಮಾಡ್ತೀನಿ ಅಂತ ಹೇಳಿದಾರಾ, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಿಲುವು ಏನಾಗಿರುತ್ತೆ? ತಮ್ಮ ಬೇಡಿಕೆಗೆ ಯಾವ ರೀತಿ ನಿಲುವಿತ್ತು? ಒಂದು, ಉಪಯೋಗ ಆಗೋವಂಥ ಆ್ಯಪ್ಗಳಿದ್ದಾವೆ, ಒಳ್ಳೆಯವರು ಕೂಡ ಹೋಗಿ ಕೆಲಸ ಮಾಡ್ತಾರೆ. ಆದರೆ ಈ ಥರ ಕ್ರಿಮಿನಲ್ಸ್ ಬಂದು ಕೆಲಸ ಮಾಡಿದಾಗ ಏನಾಗುತ್ತೆ, ಸಾರ್ವಜನಿಕ ತೊಂದರೆ ಆಗುತ್ತೆ. ಬೆಂಗಳೂರು ಅಂತ ಒಂದು ಸಿಟಿಯಲ್ಲಿ ನಮಗೆ ಕೆಟ್ಟ ಹೆಸರು ಬರ್ತದೆ. ಆದ್ದರಿಂದ ನಾನು ಅವ್ರ ಬೇಡಿಕೆ ಇಟ್ಟಿದ್ದು ಇಷ್ಟೇ, ಈ ಆ್ಯಪ್ಗಳೇನಿದ್ದಾವೆ ಆ ಆ್ಯಪ್ಗಳವರು ಪೊಲೀಸ್ಗೆ ಈ ಒಂದು ಮಾಹಿತಿಯನ್ನು ಕೊಡಬೇಕು. ಅದನ್ನು ನಾನು ಒತ್ತಾಯ ಮಾಡಿದ್ದೀನಿ. ಇದಿಷ್ಟು ಸತೀಶ್ ರೆಡ್ಡಿ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾಮ್ಯಾನ್ ವಾಲಿ ಜೊತೆ ಪ್ರಮೋದ್, TV9 ಬೆಂಗಳೂರು.